ಗಂಟೆ ಅಲ್ಲ ರಣಭೇರಿ ಬಾರಿಸ್ತಾಯಿದ್ರು ಹೇಳೋದು ಅಂದ್ರೆ ಏನು ಏನು ಹೇಳಲ್ವೇ ಹೊತ್ತಾಯ್ತು ನೋಡ್ದ್ಯೋ ನಿನ್ನ ಹಾಗೆ ಮಕ್ಕಳು ಮಾಡ್ತಿದ್ದೆ. ಅಯ್ಯೋ ನನ್ ಮಡಿ ಕೋಲ್ ಕುಡಿ ಮುಟ್ಕೊಳ್ಳೋ ಹಾಗಲ್ಲ ಬಿಡ್ರಿ. ಅಲ್ಲಿ ನೋಡಿ ಅಂದ್ರೆ ನಿಮ್ ಸಾವುಕಾರ ಬಂದ್ರು. ಎಲ್ಲಿ ಯಾಕೆ ಯಾವಾಗ ಯಾಕೆ ಏನು ಎಲ್ಲಿ? ಅದು ಸರಿ, ಕೋಲಲ್ಲಿ ತಿವಿತಾ ಇದ್ರು ಹೇಳ್ದೇ ಇದ್ದು ನೀವು ಸಾವುಕಾರು ಅಂದ ತಕ್ಷಣ ನೆಗದ್ ನಿಂತ್ಕೊಂಡ್ರಲ್ಲ, ಅದೇನಷ್ಟು ಗಾಬರಿ? ಉಂಟು, ಅದರಲ್ಲಿ ಒಂದು ವಿಷಯ ಇದೆ. ಅಂಗಡಿ ದುಡ್ಡು ಲೆಕ್ಕ ಏನಾದ್ರು? ನನ್ನ ಅಂಗಡಿ ಲೆಕ್ಕ ಕನ್ನಡಿ ಕಣೆ, ಕನ್ನಡಿ. ಮತ್ತೆ ಸಾವುಕಾರ ಅಂದ್ರೆ ಅಷ್ಟು ಗಾಬರಿ? ನೀನು ಮಡಿ ಮಡಿ ಅಂತ ದಿನಕ್ಕೆ 3 ಆವರ್ತಿ ನೀರಿನಲ್ಲಿ ಮುಳುಗೋಡು. ನಮ್ಮ ಸಾವುಕಾರ 3 ತಿಂಗಳಿಗೆ 1 ಆವರ್ತಿ ಮೈ ತೊಳೆಯೋನು. ಅಂಥವ್ನು ಈ ಮನೆ ಒಳಗೆ ಕಾಲಿಟ್ರೆ ನಿನ್ನ ಮಡಿ ಭೂಮಿ ಒಳಗೆ 3 ಅಡಿ ಹೂತೋಗುತ್ತಲ್ಲ ಅಂತ ಹೆದರಿ ಎದ್ದೆ, ತಿಳಿತಾ? 3 ತಿಂಗಳಿಗೆ 1 ಆವರ್ತಿನೇ ಮೈ ತೊಳೆಯೋದು? ಚೇಚಿ, ಶಿವ ಶಿವ. ನೀನು ಮಹಾ ಮಡಿ, ಇಂಥಾದ್ರಲ್ಲಿ ಅವನು ನಮ್ಮನೆ ಒಳಗೆ ಕಾಲ ಹಾಕುವಾಗ ನೀವು ಮಹಾ ಶುದ್ಧವೋ, ಹೊತ್ತು ನೆತ್ತಿಗೇರ್ತು ಈಗೆದ್ದು ಆಕಳಿಸ್ತಾ ಇದ್ದೀರಿ. ಒಂದು ಸ್ನಾನವೇ, ಪೂಜೆನೆ, ರಥವೇ, ಪುರಾಣವೇ. ಹೀಗಿರೋವಾಗ ದೇವರು ನಮ್ಗೆ ಮಕ್ಕಳು ಮರಿ ಅಂತ ಯಾಕೆ ಕೊಟ್ಟಾನು? ಅಯ್ಯೋ ಅಜ್ಞಾನಿ ಅಜ್ಞಾನಿ, ಸ್ನಾನ ಮಡಿಯಲ್ಲಿ ಏನಿದೆಯಾ ಅಲಕು? ಗೆಂಜಲು ಮೈಲಿಗೆ ಲೇಖಣ ಇರೋದು ಮಕ್ಕಳು ಮರಿ ವಿಷಯ. ನಿನಗೇನು ಹೇಳೋದೇನು? ಮೈಲಿಗೆ ಗಾಳಿ ಮೈ ಮೇಲೆ ಬಿಡ್ಬೇಡಿ, ನಾನ್ ಮಡಿಲಿದ್ದೀನಿ. ಲೇ 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 ಏನು ಸುಡುಗ ಮಡಿನೇ ನೀನು? ಹಂಡೆ ನೀರ್ನ ಮಂಡೆ ಮೇಲೆ ಸುಡ್ಕೊಂಡು ಮಡಿ ಸ್ನಾನ ಅಂತ ಮಾಡ್ತಾ ಇರ್ತೀಯ. ಪಕ್ಕದ ಮನೆಯವ್ರು ಹೊತ್ತೀರೆ ತಂದ್ರಲ್ಲ ಅಂತ ನನ್ನ ಮೇಲೆ ಗೊಣಗ್ತಾ ಇರ್ತೀಯ. ದೇವ್ರ ಪೂಜೆ ಅಂತ ಮಾಡ್ತಾ ಇರ್ತೀಯ, ದೊಣ್ಣೆ ಮೆಣಸಿನಕಾಯಿ ಪಚ್ಚಡಿ ನಾನು ನೆನೆಸ್ಕೊತಿರ್ತೀಯ. ಇವೆಲ್ಲ ಮಡಿ ಲಕ್ಷಣವೇನೆ? ಲೇ ಅಲಕು, ಮೊದಲು ಮನಸ್ಸು ಮಡಿ ಆಗಿರ್ಬೇಕು ಕಣೆ. ಮಡ್ಡಿ ನಿನ್ಗೆ ಎಷ್ಟು ಹೇಳಿದ್ರೇನು? ಇಲ್ಲ ಕಣೆ, ಇವತ್ತು ಆಗಿದ್ದಾಗ ಹೋಗಿ ನಿನ್ನ ಮುಟ್ಟೆ ಬಿಡ್ತೀನಿ ಕಣೆ. ಏನ್ರಿ ಹುಡುಗಾಟ ಆಡ್ತಾ ಇದ್ದೀರಾ? ಅಂಗಡಿಗೆ ಹೊತ್ತಾಯ್ತು, ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ದೋಸೆ ಹುಯ್ದು ಕೊಡ್ತೀನಿ. ಇವತ್ತು ಸ್ನಾನ ಮಾಡಲ್ಲ, ಹಲ್ಲು ಉಜ್ಜೋಲ್ಲ, ಹಾಗೆ ದೋಸೆ ತಿಂತೀನಿ, ಹಾಗೆ ಅಂಗಡಿಗೆ ಹೋಗ್ತೀನಿ. ಇದೇ ಹಠ. ಹೀಗೆಲ್ಲ ಹಠ ಮಾಡ್ಬಾರ್ದು. ಹೇಳಿ ಅಂದ್ರೆ ಹೇಳ್ಬೇಕು. ಎದ್ದು ಸ್ನಾನ ಮಾಡಿ. ದೋಸೆ ತಗೊಂಡ್ ಬಾ. ಒಳ್ಳೆ ಮಾತಿನಲ್ಲಿ ಎದ್ದು ಬಿಡಿ. ದೋಸೆ ತಗೊಂಡ್ ಬಾ ಅಂದ್ರೆ ತಗೊಂಡ್ ಬರ್ಬೇಕು. ಹೋಗು. ಬೇಡಿ ಬೇಡಿ, ಸ್ನಾನ ಮಾಡಿ. ಹಾಗೆ ನಾನು ಹೀಗೆ ನೋಡೇ ಬಿಡೋಣ. ನಿನ್ನ ಹಾಳು ಮಡಿ ಎಕ್ಕುಟ್ಟೋದ. ಅಂದಣ ಬೇರುವ ಚಂದ ಮನ್ಮತನ ಅರಗಿಣಿಯೇ. ನನಗೆ ಬರೋಲ್ವಾ? ನೋಡ್ದ್ಯೋ ಎಷ್ಟು ಭರ್ಜರಿಯಾಗಿ ಹೆಣ್ದಿದ್ದೀನಿ ಜಡೇನ. ಒಳ್ಳೆ 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 ಅವತ್ತ ಕಬೀರ ನೇಯ್ಕೊಂಡು ಬಂದಿದ್ನಲ್ಲ ಪೀತಾಂಬ್ರ, ಹಾಗೆ ಹೆಣ್ದಿದ್ದೀನಿ ನೋಡು. ಆ ಕಬೀರನ್ಗೆ ನಮ್ ರಾಮನ ಹುಚ್ಚಿ ಯಾಕೆ ಅಂತೀನಿ. ಇವಳು ರಾಮ, ಆ ಶ್ರೀರಾಮ ಇವಳು ಸೋದರತೆ ಮೊಮ್ಮಗ. ತಿರುಗು. ಅವನ್ ನೋಡಿದ್ರೆ ಮುಸಲ್ಮಾನ, ಅವನ್ ಬಾಯಿನಲ್ಲಿ ರಾಮನಾಮ ಬರ್ಬಹುದೇ? ರಾಮ ರಾಮ. ಅಲಕ, ನೀನ್ ಎಲ್ಲಿದೀಯೇ? ಅವನ್ನ ರಮಾನಂದ ಸ್ವಾಮಿಗಳು ಶಿಷ್ಯನಾಗಿ ಮಾಡ್ಕೊಂಡಿದಾರಂತೆ ಕಣೆ. ನೀನಿಲ್ಲಿ ಆ ಶ್ರೀರಾಮನ್ನ ಕಟ್ ಹಾಕೊಂಡೊಳಗ ಆಡ್ತಾ ಇದೀಯ. ಇಲ್ಲ, ಹಾಗಂತ ಆ ಕಬೀರ ಬುರುಡೆ ಬಿಡ್ತಾ ಇರ್ಬೇಕು ಅಷ್ಟೇ. ಯಾರು ನಂಬಿದ್ರು ಆ ತಿವಿನೇದ ಧೂರ್ತರನ್ ನಂಬಾರ್ದು. ಯಾರನ್ನೇ ನೀನ್ ಧೂರ್ತ ಅನ್ನೋದು? ಆ ಕಬೀರ ಚಿನ್ನದಂತ ಮನುಷ್ಯ. ಇನ್ನು ಮೇಲೆ ಅವನ್ನೇನಾದ್ರೂ ನೀನ್ ಬೈದ್ರೆ ನಿನ್ ಜುಟ್ ನನ್ ಕೈನಲ್ಲಿದೆ. ಓಹೋ, ನೀವು ಅವನ ಕಡೆಯೇ? ನಿಮಗೆ ಈಚೀಚೆಗೆ ಕುಲ, ಗೋತ್ರ, ಆಚಾರ, ಅಪಚಾರ ಎಲ್ಲ ಕಲ್ಸಿ ಹೋಗ್ತಾ ಇದೆ. ನಾನ್ ನಿಮ್ ಜೊತೆಯಲ್ಲಿ ಸಂಸಾರ ಮಾಡೋದು ಸರಿ ಇಲ್ಲ ಅಂತ ಕಾಣುತ್ತೆ. ಊರ್ಗ್ ಹೋಗೋದೇ ಸರಿ. ಊರಿಗೆ ಜಡೆ ಹರಿದು ಮುಗಿಸ್ಬಿಡ್ತೀನಿ, ಹೊರಟೇ ಹೋಗು. ಅಂದ್ರೆ ನೀವು ನನ್ ದಾರಿಗೆ ಬರಲ್ಲ? ಹಾಗಾದ್ರೆ ನೀನ್ ನನ್ ದಾರಿಗೆ ಬರೋಲ್ಲ? ಬರಲ್ಲ. ಸರಿ, ನಾನು ಬರಲ್ಲ. ಬಿಡ್ರಿ ಬಿಡಿ ನನ್ ಜಡೆ.
ನೀನು ಮಡಿ ಬಿಡೋವರೆಗೂ ನಾನು ಜಡೆ ಬಿಡಲ್ಲ. ಸರಿ, ನನಗೇನಂತೆ ಬಿಡಬೇಡಿ, ನಿಂತಿರಿ. ಆಮೇಲೆ ಆಂಬಳೆನೂ ಇಲ್ಲ, ಕೋಡ್ಬಳೆನೂ ಇಲ್ಲ. ಹೌದು ಹೌದು, ಕೋಡ್ಬಳೆ ತಪ್ಪು ಹೋಗುತ್ತೆ. ಈಗ ಬೇಡ, ಇನ್ನೊಂದ್ ಸಾರಿ ಜಗಳ ಆಡ್ಕೊಳ್ಳೋಣ. ಅಯ್ಯೋ, ಎಲ್ಲ ಹಾಳಾಯ್ತು. ನಾನು ಸ್ನಾನ ಮಾಡ್ಬೇಕು, ತಣ್ಣೀರು ಹುಯ್ಕೊಂಡು ಹಾಳಾಗ್ಬೇಕು. ಸ್ನಾನ ಸ್ನಾನ ಸ್ನಾನ. 3 ಜನ್ಮದಲ್ಲಿ ನೀನೆಲ್ಲ ಕತ್ತೆ ಆಗಿದ್ದೆ ಅಂತ ಕಾಣುತ್ತೆ. ಅದಕ್ಕೆ ಈ ಜನ್ಮದಲ್ಲಿ 3 ಮೈ ಮೇಲೆ ನೀರು ಕೇಳ್ತಾ ಇದೆಯಾ? ಹಾಕೋ ಹೋಗು. ನಾನು ಅಂಗಡಿಗೆ ಹೋಗ್ತೀನಿ, ಬಾಗಿಲಾಕೋ ಬಾ. ಮರ್ತು ಬಿಟ್ಟೆ, ಸ್ನಾನ ಮಾಡಿ ಹೂ ಮುಡ್ಕೊ ನಿನ್ನ ಬಾಚಣಿಗೆ. ನಿಮ್ಮ ಅಂಗಡಿ ಇರೋದು ಆ ಕಡೆ, ಇಲ್ಲಿ ಯಾಕೆ ಬಂದ್ರಿ? ಸಾವ್ಕಾರ್ರೆ, ಬನ್ನಿ ಅಂಗಡಿಗೆ ಹೋಗೋಣ. ನೆನ್ನೆ ದಿವ್ಸದ ಹಣ ಎಣಿಸ್ಕೊಳ್ಳೋರಂತೆ. ಇರಯ್ಯ. ಅಯ್ಯೋ ಬನ್ರಿ, ಒಳ್ಳೆ ಗ್ರಾಚಾರವಾಯ್ತಲ್ಲ ಇದು. ಅಲ್ಲೇ ನೆಟ್ಕೊಂಡು ನೋಡೋದು. ಯಾರಯ್ಯ ಅದು? ಈ ಕಡೆಯಿಂದ ತಲೆ ಆ ಕಡೆಗೆ ಹೋದದ್ದು? ಯಾರು ಅಂದ್ಕೊಂಡಿದ್ರಿ? ನಂಗೆ ಗೊತ್ತಿದ್ರೆ ನಿನ್ನ ಕೇಳ್ತಿದ್ದೆ. ಅವಳು ಈ ಬದರಿ ಹೆಂಡತಿ. ತಿಳಿದೇ ಇದ್ದವ್ರಾಗಿ ಕೇಳ್ತಾ ಇದ್ದೀರಲ್ಲ. ಹಾ, ಹೌದೇ? ಮುಖ ನೋಡ್ಲಿಲ್ಲ ನೋಡು, ಅದಕ್ಕೆ. ಓಹ್, ಮುಖ ಬೇರೆ ನೋಡ್ಬೇಕಾಗಿತ್ತೇನೋ ಸಾವ್ಕಾರರು. ಅಲಕ, ನಾನ್ ಪುನಃ ಬಂದು ಕೂಗೋವರೆಗೂ ಬಾಗಿಲು ತೆಗಿಬೇಡ. ಮಾಡ್ತೀನಿ ನಮ್ಮಪ್ಪ. ಬೇಳೆ ಬೆಂದು ಬೆಂದು ಮೊಸರಾಗೋಯ್ತು. ತರಕಾರಿ ತರಕ್ ಹೋಗಿ ಪುಣ್ಯಾತ್ಮ ಪತ್ತೆ ಇಲ್ಲ. ಎಲ್ಲಿ ಹೋಯ್ತೋ ಏನೋ. ಬಿಡ್ತೀನಿ. ಏನ್ರಿ ಇದು? ಇದು ಪಡವಲಕಾಯಿ ಅಂತಾರೆ. ಹೌದಾ? ಇದನ್ನ ಯಾಕ್ರಿ ತಂದ್ರಿ? ತರಕಾರಿ ಅಂತ. ಮೊದ್ಲು ಇದನ್ನ ಹೊರಗೆ ಬಿಸಾಕ್ಬಿಟ್ಟು ಬನ್ನಿ. ತರಕಾರಿ ತಗೊಂಡ್ ಬಂದ್ಬಿಟ್ಟು ಇದೇನೇ ನಿನ್ ತಕರಾರಿ? ನಾನು ಪಡವಲಕಾಯಿ ಉಪಯೋಗಿಸೋದಿಲ್ಲ. ಯಾಕೆ? ಎಲ್ಲ ಇದೇ ತರ ಆಗ್ತಾ ಇದೆಯಲ್ಲ ನನಗೂ ನಿನಗೂ. ಅದಕ್ಕೆಲ್ಲ ಕಣ್ರಿ, ಮೊದ್ಲೇ ನಮ್ಮ ಹೆಸರು ಹೇಳೋದಕ್ಕೆ ಒಂದು ಪಿಳ್ಳೆ ಇಲ್ಲ. ನಾವ್ ಇದನ್ನ ಅಡಿಗೆಗೆ ಉಪಯೋಗಿಸ್ಕೊಂಡ್ರೆ ನಾಗಪ್ಪ ನಮ್ಮ ಮೇಲೆ ಕೋಪ ಮಾಡ್ಕೊಳಲ್ವೇ? ಪಿಳ್ಳೆ ಅಂದ ಮೇಲೆ ಜ್ಞಾಪಕ ಬಂತು. ನಮ್ಮೂರಿಗೆ ಮಕ್ಕಾದಿಂದ 2-3 ಜನ ಫಕೀರರು ಬಂದಿದಾರಂತೆ. ಅವ್ರು ಕೇಳಿದ್ ಕೊಡ್ತಾರಂತೆ. ಅವ್ರ ಕೈಲಿ ನಿಂಗೊಂದ್ ತಾಯ್ತ ಕಟ್ಸೋದು ಅಂತ ತೀರ್ಮಾನ ಮಾಡ್ಬಿಟ್ಟಿತ್ತು. ಯಾರು? ಫಕೀರ್. ಫಕೀರ್ರೆ? ಆ ಮುಸಲ್ಮಾನರ ಕೈನಲ್ಲಿ ನಾನು ತಾಯ್ತಿ ಕಟ್ಟಿಸ್ಕೋಬೇಕೇನೋ? ಯಾಕೆ ಯಾಕೆ ಅಂಥ ರಮಾನಂದ ಯತಿಗಳೇ ಮುಸಲ್ಮಾನ್ ಕಬೀರ್ನ ಶಿಷ್ಯನಾಗಿ ಮಾಡ್ಕೊಂಡ್ರಂತೆ. ನೀನು ಮುಸಲ್ಮಾನ್ ಗುರುಗಳ ಹತ್ರ ಒಂದು ಯಂತ್ರ ಕಟ್ಟಿಸ್ಕೋಬಾರ್ದಾ? ಆ ಕಬೀರಿಂದೆಲ್ಲ ಸುಳ್ಳು. ರಮಾನಂದ ಯತಿಗಳು ಎಂದಿಗೂ ಹಾಗೆ ಮಾಡೋರಲ್ಲ. ಹೀಗೆ ಮಾಡೋರಲ್ಲ. ಈಗ ಆ ರಮಾನಂದ ಯತಿಗಳ ದೇವ್ರ ಹತ್ರನೇ ಕೂತು ಆ ಕಬೀರ್ ದಾಸ ಭಕ್ತರಿಗೆ ಉಪದೇಶ ಮಾಡ್ತಾ ಇದ್ದಾನಂತೆ. ಉಪದೇಶ ಗೊತ್ತಾ? ಅಲಕ್ಕು ಕಾಲ ಬದಲಾಯಿಸ್ತಾ ಇದೆ ಚಿನ್ನ, ಬದಲಾಯಿಸ್ತಾ ಇದೆ. ಮನೆ ಪಡವಲಕಾಯಿ ತಗೊಂಡೋಗಿ ಅಡಿಗೆ ಮಾಡು. ಪಡವಲಕಾಯಿ ಆ ಸುದ್ದಿ ಎತ್ತಿರ ತಿರ್ಗಾ ಆಗುತ್ತೆ ಜಗಳ ಅಷ್ಟೇ. ಆಡೆ ಜಗಳ ಆಡೆ, ನೋಡೇ ಬಿಡ್ತೀನಿ. ಬೇಡಿ, ಒಳ್ಳೆ ಮಾತಿನಲ್ಲಿ ನಿನ್ ತರಕಾರಿ ತಗೊಂಡ್ ಹೋದ್ರೆ ಸರಿ. ಇಲ್ದಿದ್ರೆ ಕೊಡಿಬೇಡ್ದೆ, ಅನ್ಯಾಯವಾಗಿ ಮುರಿದೋಗುತ್ತೆ. ಅದನ್ನ ಹಾಗೆ ಕೊಡೆ, ಅಂಗಡಿಲ ಬಿಟ್ಟು ಮಾರ್ಕೋತೀನಿ. ಕೊಡೆ. ಏನಮ್ಮ ಲೋಯಿ, ಮನೇಲಿ ಹೆಚ್ಚುಗಟ್ಲೆ ಅಂತ ಕಾಣುತ್ತೆ. ಯಾರೋ ಅತಿಥಿಗಳು ಬಂದಿರ್ಬೇಕು. ನಾನು ಅಯ್ಯ, ಈ ದಿನ ಅದೇನು ಬಾಯಿ ಬಿಟ್ಟು ಹೇಳ್ಬಾರ್ದೆ? ಬರುವ ಸಂತೆ ಮಾರನೇ ದಿನ ಇವತ್ತಿನ ಹಣ ಕೊಡ್ಬೋದೆ? ಅಯ್ಯೋ ನಮ್ಮಮ್ಮ ಬಿಡ್ತು. ಇದ್ಯಾಕಪ್ಪ ಇಷ್ಟು ಕಷ್ಟ ಪಡ್ತಾಳೆ ಅಂತಿದ್ದೆ. ಹೋಗು, ಪರವಾಗಿಲ್ಲ ಹೋಗು. ಈಗ ಸಂತೆಗಿಂತೇನೋ ಚಿಂತೆನೇ ಮಾಡ್ಬೇಡ. ಹೋಗು, ಮೊದ್ಲು ಹೋಗಿ ಅಡಿಗೆ ಮಾಡಿ. ಹೋಗು. ನಿಮ್ಮ ಉಪಕಾರ ನಾನು ಎಂದಿಗೂ ಮರೆಯಲ್ಲ. ಇವ್ರ ಅಣ್ಣ, ಇವಳು ತಂಗಿ. ಎಂಥ ಉಪಕಾರದ ಬುದ್ಧಿ. ಈ ಅಂಗಡಿ ಬದ್ರಿ ಅಪ್ಪ ನಂದು. ನನ್ನ ಅನುಮತಿ ಇಲ್ಲದೆ ಹೀಗೆಲ್ಲ ಸಾಲ ಮಾಡೋ ಹೋಗಿಲ್ಲ. ಹಾಗೇನು ಸ್ವಾಮಿ, ದಯವಿಟ್ಟು ಇಷ್ಟು ಅವಕಾಶ ಕೊಡಿರಿ. ಸಂತೆಯ ಮರುದಿನ. ಅದೆಲ್ಲ ಅಷ್ಟು ಸುಲಭ ಅಲ್ಲ. ದಯಮಾಡಿ ಸ್ವಾಮಿ, ಅತಿಥಿಗಳು ಮನೆಗೆ ಬಂದು ಆಗಲೇ ಹೊತ್ತಾಯ್ತು. ಪಾಪ ಲೋಯಿ, ಇದರಲ್ಲಿ ನಿನ್ನ ಮಧ್ಯಸ್ಥಿಗೆ ಏನೂ ಬೇಕಾಗಿಲ್ಲ. ಸುಮ್ಮನೆ ಇರ್ಬೋದ್ರಿ. ಬೇಕಾದ್ರೆ ಈ ಸಾಲ ತೀರುವವರೆಗೂ
ನಿಮ್ಮ ಮನೆಯಲ್ಲಿ ಗುಲಾಮಳಾಗಿರ್ತೀನಿ. ಈ ದಿವಸ ಮಾತ್ರ ಬಿಟ್ಟುಕೊಡಿ ಸ್ವಾಮಿ. ಲೋಯಿ, ಅದೀಗ ಜಾಣತನ. ನೀನು ಮಹಾಚತುರಿ. ನನ್ನ ಮನಸ್ಸಿನಲ್ಲಿದ್ದದನ್ನು ಹಾಗೆಯೇ ಹೇಳಿಬಿಟ್ಟೆ. ಸರಿ, ಅತಿಥಿಗಳನ್ನು ಸತ್ಕರಿಸಿ ಕಳಿಸಿಬಿಟ್ಟ ಮೇಲೆ ಈ ದಿನ ಸಂಜೆ ತಪ್ಪದೇ ನಮ್ಮ ಮನೆಗೆ ಬಂದು ಬಿಡಬೇಕು. ಏನು ಏನಿದೆ ಅನುಮಾನ? ಸಾಮಾನುಗಳು ಹಿಂತಿರುಗಿಸಿ ಬಿಡೋಣ ಅಂತಲೇ? ಇಲ್ಲ ಇಲ್ಲ, ನೀನ್ ನನ್ನನ್ನು ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೆ. ತುಂಬಾ ಜಾಣ. ಒಂದ್ 4 ದಿನವಾದರೂ ನೆಮ್ಮದಿಯಾಗಿರ್ಬೇಕು ಅಂತ ಯಾರು ತಾನೇ ಆತು. ಸರಿ, ಹೋಗು ಹೋಗು. ಅನ್ಕೋ ಎಲ್ಲಿದೆಯೇ? ಏನ್ ಬಾಧೆ? ಹೇಳು, ಗಂಟು ಮುಟ್ಟೆ ಕಟ್ಟು. ಈ ಊರಿನಲ್ಲಿದ್ದು ನಮಗೆ ಮಾನ ಉಳಿಯೋದಿಲ್ಲ. ಹೇಳು. ಏನ್ರಿ ಹಾಗಂದ್ರೆ ಏನ್ ನಿಮ್ ಹಾರಾಟ? ಏನೋ ಇವತ್ತು ಕೊಡೋ ಹಣ ನಾಳೆ ಕೊಡ್ತೀನಿ ಅಂದ್ರೆ ಕೊಡೋವರೆಗೂ ಮನೇಲಿ ಜೀತಕ್ಕೆ ಬಾ ಅಂತ ಕರೆಯೋದೇನೆ? ಈಗಿನ ಕಾಲದಲ್ಲಿ ಜೀತ ಮಾಡೋ ಪದ್ಧತಿ ಯಾವ ಮಹಾ ಹೊಸ ವಿಷಯ. ಅದರಲ್ಲೇನ್ ತಪ್ಪಿದೆ? ಅದಲ್ಲ ಕಣೆ, ಗಂಡುಳ್ಳ ಗರ್ತಿ ನೋಡೋಕ್ ಚೆನ್ನಾಗಿದ್ದಾಳೆ, ತಪ್ಪಿ ಸಿಗಾಕೊಂಡಿದ್ದಾಳೆ ಅಂತ 1-2 ದಿವಸದ ಮಾತಿಗೆಲ್ಲ ಅವನ ಜೀತಕ್ಕೆ ಕರೆಯೋದೇನೆ? ರೂಪ ಚೆನ್ನಾಗಿದೆ ಅಂತ ಜೀತಕ್ಕೆ ಕರೆಯೋದೆ? ಶಿವ ಯಾರನ್ರಿ? ಪಾಪ ಆ ಕಬೀರ್ನ ಹೆಂಡತಿ ಲೋಯಿನ. ಅಯ್ಯೋ ಪಾಪವೇ, ಕಣ್ಣಿಗೆ ಅರಮೆಣಸಿನಕಾಯಿ ಖಾರ ಮೆತ್ತ. ಯಾವನ್ರಿ ಅವನು ರೂಪ ಚೆನ್ನಾಗಿದೆ ಅಂತ ಜೀತಕ್ಕೆ ಕರೆಯೋದು? ಅದೇ ಇದಾನಲ್ಲ ಕಿರಾತಕ. ಅದೇ ಕಡೆ ಆ ನಮ್ ಸಾವುಕಾರ ಚಂಡಾಲ. ಹೌದು, ಅವನ್ ಕತ್ತರಿಸ್ ಕಾಯಿಗೆ ಹಾಕ. ಎಲ್ಲಾ ಹೆಣ್ಣಿನ ಮೇಲೂ ಕಣ್ಣವನಿಗೆ. ಅದಕ್ಕೆ ಹೇಳು, ಈ ಊರ್ನೇ ಬಿಟ್ಟು ತೊಲಗೋಗೋಣ. ಅದಕ್ಕೆ ನಾವೇ ಊರ್ ಬಿಟ್ಟು ಹೋಗ್ಬೇಕು? ಅಯ್ಯೋ, ನಾಳೆ ನನ್ನ ಹಡಗ ಹತ್ತು ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾನೆ ಕಣೆ ಅಂತೀನಿ. ಇಲ್ಲಿ ನನ್ನೊಬ್ಬಳನ್ನೇ ಬಿಟ್ಬಿಟ್ಟು? ಅದೇ ತಾನೇ ಅವನಿ ಮುಖ್ಯ. ಇವತ್ತು ಲೋಯಿನ್ ಕರೆದಿದ್ದಾನೆ, ನಾಳೆ. ಅಯ್ಯೋ ಪಾಪಿ, ಏನ್ ಗತಿರಿ? ಇನ್ನೇನ್ರಿ, ಇಬ್ರು ಇಲ್ಲಿಂದ ಕಂಬಿ ಕೀಳೋದೆ ಅಷ್ಟೇ. ನಿಂತ ಗಳಿಗೆಯಲ್ಲಿ ಊರ್ ಬಿಡೋದು ಹುಡುಗಾಟ್ವೇನ್ರಿ? ನೀನೇನು ಯೋಚನೆ ಮಾಡಬೇಡ ಅಲಕು, ನಾನು ಅದಕ್ಕೆಲ್ಲ ಸಿದ್ಧ ಮಾಡಿದ್ದೀನಿ. ಸರಿ, ಇದೇನ್ ನಿಮ್ ಹೊಟ್ಟೆ? ಅದು 500 ವರಹ. 500 ವರಹ?